ಚಿರಬಿಯಲ್ಲಿ ನಿಲ್ತಾನೇ ಇಲ್ಲ ಗ್ರಾವೆಲ್ ಮಾಫಿಯಾ. ಸರ್ಕಾರಿ ಜಾಗದಲ್ಲಿ ಅಕ್ರಮ ದಂಧೆಯನ್ನು ನಡೆಸುತ್ತಿದ್ದಾರೆ ಇವರೆಲ್ಲ. ಚಿರಬಿ ಗ್ರಾಮದಲ್ಲಿ ನಿಲ್ತಾನೇ ಇಲ್ಲ ಈ ಗ್ರಾವೆಲ್ ಮಾಫಿಯಾ. ಅದು ಸರ್ಕಾರಿ ಜಾಗದಲ್ಲಿ ರಾಜಾರೋಷವಾಗಿ ಅಕ್ರಮದ ಅಡ್ಡಿಯಾಗ್ತಾ ಇದೆಯಂತೆ. ಯಾರು ದೂರು ಕೊಟ್ಟಿದ್ರು ಅವರ ಮೇಲೇನೆ ಗೂಂಡಾಗಿರಿಯನ್ನು ಮಾಡ್ತಿದ್ದಾರಂತೆ. ಗ್ರಾಮದಲ್ಲಿ ಗುತ್ತಿಗೆದಾರನ ಚೇಲಾಗಳು ದರ್ಪವನ್ನು ನಡೆಸ್ತಿರೋದು. ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಚಿರಬಿಯ ಗ್ರಾಮದಲ್ಲಿ. ಈ ಹಿಂದೆನೂ ಕೂಡ ಸಾಲು ಸಾಲು ಆರೋಪಗಳು ಬಂದಿತ್ತು. ಕರ್ನಾಟಕ ನ್ಯೂಸ್ ಬೀಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿತ್ತು. ಸರ್ಕಾರಿ ಜಾಗದಲ್ಲೇ ಅಕ್ರಮವಾಗಿ ಗ್ರಾವೆಲ್ ದಂಧೆಗಳನ್ನು ನಡೆಸೋದು ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಆ ಪ್ರದೇಶ ಹೇಗಿದೆ, ಯಾವ ರೀತಿಯ ದಂಧೆಗಳನ್ನು ನಡೆಸ್ತಾರೆ ಇವರು ಅಂತ. ತದನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋ ಕೆಲಸ ಆಗುತ್ತೆ. ಆದರೆ ಎಷ್ಟು ಧೈರ್ಯ ದರ್ಪಗಳು ನೋಡಿ. ಆ ಗ್ರಾಮದಲ್ಲಿ ಗುತ್ತಿಗೆದಾರ ಯಾರಿರ್ತಾನಲ್ಲ ಆತನ ಚೀಲಾಗಳು ಮತ್ತೆ ದರ್ಪವನ್ನು ತೋರಿಸಿದಾರಂತೆ. ವಿಜಯನಗರ ಜಿಲ್ಲೆಯಲ್ಲಿ ಆಗ್ತಿರುವಂಥ ಪರಿಸ್ಥಿತಿ ಇದು. ಗೂಂಡಾಗಿರಿಯನ್ನು ತೋರುವಂಥ ವರ್ತನೆಗಳು ಮಾಡುವುದು, ಹಲ್ಲೆಗೆ ಮುಂದಾಗುವುದು. ಹಾಗಾದ್ರೆ ಸರ್ಕಾರ, ಪೊಲೀಸು, ಕಾನೂನು ಇದರ ಭಯವೇ ಇಲ್ವಾ? ಹಾಗಾದ್ರೆ ಯಾರು ಇದಕ್ಕೆಲ್ಲ ಸಾಥ್ ಕೊಡ್ತಿದ್ದಾರೆ ಅನ್ನುವಂಥ ಅನೇಕ ಅನುಮಾನಗಳು ಈ ಪ್ರಕರಣದಲ್ಲಿ ಮೂಡ್ತಾ ಇದೆ. ಗೂಂಡಾಗಿರಿ ಮಾಡ್ತಾರೆ, ಪಟಾಲಂ ಕಟ್ಕೊಂಡು ಬರ್ತಾರೆ. ಹೆಚ್ಚಿನ ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಪ್ರಕರಣದ ದೂರುದಾರನ ಮೇಲೆ ಗುತ್ತಿಗೆದಾರನ ಚೇಲಾಗಳು ದರ್ಪವನ್ನು ತೋರಿಸ್ತಿರೋದು. ಮದ್ಯ ಸೇವಿಸಿ ದೂರುದಾರನ ಆತನ ಮೇಲೆ ಹಲ್ಲೆ ಕೂಡ ಯತ್ನಿಸಿದಾರಂತೆ. ಗುತ್ತಿಗೆದಾರ ರಾಜೇಂದ್ರ ಪ್ರಸಾದ್ ಚೇಲಾಗಳು ಅಂತ ಈಗ ಹೇಳಲಾಗ್ತಿರೋದು. ದೂರುದಾರ ಬೋಧಿ ನಾಗರಾಜ್ ಅವರನ್ನ ಸಾಕಷ್ಟು ಗಂಭೀರ ಆರೋಪಗಳನ್ನ ಇವರು ಮಾಡ್ತಿದ್ದಾರೆ. ಗುತ್ತಿಗೆದಾರನ ಚೇಲಾಗಳೇ ಹೀಗೆ ಮಾಡ್ತಿರೋದು, ಅದು ಕೂಡ ಈ ಎಣ್ಣೆ ಕುಡ್ಕೊಂಡ್ಬಂದು ಮದ್ಯ ಸೇವಿಸಿ ದೂರುದಾರನ ಮೇಲೆ ಹಲ್ಲೆಗೆ ಮಾಡೋದಂತಂದ್ರೆ ಯಾರು ಭಯ ಇಲ್ವಾ? ಏನು ಯಾವ ರೀತಿಯಾದಂಥ ಸರ್ಕಾರಗಳು ಯಾವುದ್ರ ಮೇಲೂ ಕೂಡ ಭಯನೇ ಇಲ್ಲದೆ ಇಂಥ ಕೃತ್ಯಗಳನ್ನು ಮಾಡ್ತಿದ್ದಾರೆ. ಇವೆಲ್ಲದ್ರ ಬಗ್ಗೆ ಈಗ ದೂರುದಾರ ಬೋಧಿ ನಾಗರಾಜ್ ಅವರು ಒಂದಿಷ್ಟು ಗಂಭೀರ ಆರೋಪ ಮಾಡ್ತಿದ್ದಾರೆ. ರೀತಿಯಾಗಿ ಮಾಡ್ತಿದ್ದಾರೆ. ಗುತ್ತಿಗೆದಾರ ರಾಜೇಂದ್ರ ಪ್ರಸಾದ್ ಯಾರಿದ್ದಾರಲ್ಲ ಈತನ ಚೇಲಾಗಳು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಸ್ವತಃ ದೂರುದಾರ ಬೋಧಿ ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಈ ಆರೋಪಗಳು ನೋಡ್ತಾ ಇದ್ರೆ ಭಯ ಆಗ್ತಿದೆ. ನಾವು ಎಲ್ಲಿ ಈ ಕಾನೂನು, ರೂಲ್ಸು, ರೆಗ್ಯುಲೇಷನ್ ಇಲ್ಲದೆ ಇರೋ ಭೂಮಿಲಿ ಇದ್ಬಿಟ್ಟಿದೀವಿ ಅಂತ. ಸರ್, ಯಾವಾಗ ನಿಮ್ಮ ಮೇಲೆ ಹಲ್ಲೆಗೆ ಯತ್ನ ಆಯ್ತು? ನೀವೇನಾದ್ರೂ ಮತ್ತೆ ಕಂಪ್ಲೇಂಟ್ ಕೊಡೋ ಕೆಲಸ ಮಾಡಿದ್ರಾ? ಏನೆಲ್ಲ ಇದೆ ಸರ್, ಏನೆಲ್ಲ ಆಯ್ತು ಅಂತ? ಸರ್, ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರು ನಮ್ದು ಕಂಪ್ಲೇಂಟ್ ತಗೊಳೋದಲ್ಲ ಸರ್. ಅವರ ನಮ್ಮ ಮಕ್ಕಳನ್ನ ನಮ್ಮನ್ನ ಹೊಡೆದು ಅವರ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಕೊಟ್ಟಾರ ಸರ್. ಯಾವ ಸ್ಟೇಷನ್ ನಲ್ಲಿ ಹೀಗಾಗ್ತಿರೋದು? ಕೊಟ್ಟೂರು ಸ್ಟೇಷನ್ ಸರ್ ಇದು. ಓಕೆ. ಆಮೇಲೆ ಏನಾಯ್ತು? ನೀವು ಸ್ಟೇಷನ್ಗೆ ಹೋದಾಗ ಏನ್ ಹೇಳಿದ್ರು ಅಂತ? ನಿಮ್ ಕಂಪ್ಲೇಂಟೇ ತಗೊಂಡಿಲ್ವಾ? ಕಂಪ್ಲೇಂಟ್ ತಗೊಂಡ್ರಿ ಸರ್. ಅವರು ಹೊಡೆದಿರೋದು ಏನು ತಗೊಳಲ್ಲ, ಈ ತರ ಕೊಟ್ರೆ ತಗೊಳಲ್ಲ ಅಂದ್ರೆ 20 ಸಲ ಕಂಪ್ಲೇಂಟ್ ಬರ್ಸಿ ಅದನ್ನ ಅರಿಸಿ ಹಾಕಿ ಅವ್ರಿಗೆ ಏನ್ ತಿಳಿತತ್ ಅದನ್ನ ಕಂಪ್ಲೇಂಟ್ ತಗೊಂಡು ಅದನ್ನ ಮತ್ತೆ ಅವ್ರನ್ನ ಕೇಸ್ನಾಗಿಂದ ನಾವು ಬಿಡ್ತೀವಿ, ನಾವು ಪೊಲೀಸ್ ತನಿಖೆ ಒಳಗೆ ಅವ್ರ ಇಲ್ಲ ಅಂತ ಹೇಳ್ತೀವಿ, ನೀವೇನಾರ ಕೊಟ್ರೆ ಈಗ ತಗೊಂತೀವಿ, ಆಮೇಲೆ ಅವ್ರನ್ನ ಹೆಸರ ತೆಗಿತೀವಿ ಅಂತ ಹೇಳಿದ್ರು ಸರ್. ಯಾರು ಈ ರೀತಿ ಮಾತನಾಡಿದ್? ಯಾರು? SI ಅಥವಾ ಯಾವ ಪೊಲೀಸು ಅಂತ? ಅದೇ PSI ಸರ್, ಅವರು ಗೀತಾಂಜಲಿ ಮೇಡಮ್ ಅಂತ ಸರ್. ಓಕೆ. ಮತ್ತೆ ಈಗ 25 ತಾರೀಕು ಅವ್ರು ಬರ್ತೀವಂತ ಹೇಳಿ ಸರ್. 25 ಅವರು ಅಲ್ಲಿ ಗ್ರವಲ್ ಎಲ್ಲ ಒಂದ್ ಹತ್ರ ಸ್ಟಾಕ್ ಮಾಡ್ತಾರೆ ಸರ್. ಅದನ್ನೆಲ್ಲ ಹೋಗಿ ವಿಡಿಯೋ ಮಾಡಿ GPS ಫೋಟೋ ತಕೊಂಡು ಎಲ್ಲ ಇದು ಮಾಡಿದ್ವಿ ಸರ್ ನಾವು. ಅದನ್ನ ರಾತ್ರಿ ಹೋಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಲ್ಲಯ್ಯ ಅಂತಂದು ಇದು ಇಲ್ಲಿರಬಾರ್ದು, ನೀವು ಬೇರೆ ಕಡೆ ಇದನ್ ಮಾಡ್ರಿ ಅಂತ ಹೇಳಿ ಅವರೇ ಸಪೋರ್ಟ್ ಕೊಡ್ತಾರೆ ಸರ್ ಅವ್ರಿಗೆ. ಎಲ್ಲರೂ ಕೂಡ ಶಾಮೀಲಾಗಿ ಸಪೋರ್ಟ್ ಕೊಡ್ತಿದ್ದಾರೆ. ಎಲ್ಲ ಅಧಿಕಾರಿಗಳೆಲ್ಲ ಒಂದಾಗಿ ಜನರನ್ನೆಲ್ಲ ಕೂಡಿಸಿ ಕರ್ಕೊಂಬಂದು ಅವಾಗ ಏನ್ ಬೇಕಾದ್ದು ಆಗ್ಲಿ ನೀವ್ ಮಾಡ್ರಿ ನಾವ್ ಅದೀವಂತ ಇದ್ ಮಾಡ್ತಾರೆ ಸರ್. ನಾವು ಮನೆಯಿಂದ ಹೊರಗೆ ಹೋಗೋದ ಇದಾಗಿತ್ತು ಸರ್. ನಾವ್ ಕಾರ್ ಹೊರಗ್ ತಗೊಂಡ್ ಹೊಂಟ್ರ ಎಲ್ಲಾ ದಾರಿಗೂ ಲಾರಿಗಳು ಬಿಟ್ಕೊಂಡ್ ಕಾದಿರ್ತಾನ ಸರ್. ಸೊ ಆ ರೀತಿಯಾಗಿ ವರ್ತನೆಗಳಿದೆ. ಹೌದು ಸರ್. ಸದ್ಯ ಈಗ ಮುಂದೆ ಏನು, ಯಾವ ರೀತಿಯಾದಂತ ಹೋರಾಟಗಳು ಮಾಡ್ತೀರಿ ನೀವು, ಹೇಗೆ ಅಂತ? ಅದೇ ನೀವು ನಿಮ್ಮ ಸ್ಟುಡಿಯೋದಾಗ ಕರ್ಸಿರ್ತಾರ ಅವ್ರ ದಾಖಲಾತಿ ಎಲ್ಲ ನಾವು ತಗೊಂಬರ್ಲಿ, ನಾನು ಬಹಿರಂಗವಾಗಿ ಬರ್ತೀನಿ. ಯಾರು ಸಾಧ್ಯ ಅದಾರ ನೋಡ್ರಿ ಸರ್. ಈ ಕಲ್ಲು ಮಣ್ಣು ಕದಿಯ ಕಾಳು ಮಕ್ಕ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಇವರು. ಈ ಸಮಾಜ ಹೋರಾಟ ಮಾಡಿ ಅದನ್ನ ಉಳಿಸ್ಬೇಕನ್ನ ಇದಕ್ಕ ಅವನ್ನ
ಇವನ್ ಹೊತ್ತು ಬಡ್ದು ಹೆದರ್ಸ್ಬಿಟ್ರೆ ಅದನ್ನ ಎಂಕ್ವೈರಿನ ಮಾಡಿಸಬಾರ್ದು ಅನ್ನೋ ಒಂದು ಉದ್ದೇಶ ಸರ್. ಎಸ್ ಅರ್ಥ ಆಗುತ್ತೆ, ನಿಮ್ಮ ಆ ಪರಿಸ್ಥಿತಿ ಅರ್ಥ ಆಗುತ್ತೆ. ಬಟ್ ಪದ ಬಳಕೆಗಳು ಹಿಡಿತಾ ಇರಲಿ ಸ್ವಲ್ಪ, ಯಾಕಂತಂದ್ರೆ ಒಂದು ವಿಚಾರದಲ್ಲಿ. ಬಟ್ ಒಂದು ಖಂಡಿತವಾಗಿಯೂ ಕೂಡ ಈ ವಿಚಾರ ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಫಾಲೋ ಅಪ್ ಮಾಡುತ್ತೆ. ಯಾಕಂತಂದ್ರೆ ಯಾವ ರೀತಿಯಾದಂಥ ವರ್ತನೆಗಳಾಗ್ತಾ ಇದೆ, ಅಲ್ಲಿನ ಸ್ಥಳೀಯ ಶಾಸಕರಿಗೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ, ನಂತರದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಸಂಪರ್ಕಕ್ಕೂ ಕೂಡ ನಾವು ಬರ್ತೀವಿ. ಥ್ಯಾಂಕ್ ಯು ನಾಗರಾಜ್ ಅವರು ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಗ್ರಾವೆಲ್ ದಂಧೆಗೆ ತಹಶೀಲ್ದಾರ್ ಬೆಂಬಲದ ಆರೋಪಗಳು ಬರ್ತಾ ಇದೆ. ತಹಶೀಲ್ದಾರೇ ಸಪೋರ್ಟ್ ಮಾಡ್ತಿದ್ದಾರೆ. ಕೊಟ್ಟೂರು ತಹಶೀಲ್ದಾರ್ ಅಮರೀಶ್ ಅವರ ವಿರುದ್ಧ ಸಾಲು ಸಾಲು ಆರೋಪ ಬರ್ತಾ ಇದೆ. ಈ ಬಗ್ಗೆ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ವರದಿ ಕೂಡ ಪ್ರಸಾರ ಆಗಿತ್ತು ಈ ಹಿಂದೆ. ಯಾವಾಗ ಇಂಥದ್ದೊಂದು ಸುದ್ದಿ ಬಂತು ಆಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ, ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ಆಗುತ್ತೆ. ಆದ್ರೆ ಈ ಪರಿಶೀಲನೆಯ ವೇಳೆಯಲ್ಲೇ ಮದ್ಯ ಸೇವಿಸಿ ಗೂಂಡಾಗಿರಿಯನ್ನ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪಗಳಿದೆ. ಎಷ್ಟೊತ್ತು ದೂರುದಾರ ನಮ್ಮ ಜೊತೆ ಮಾತನಾಡ್ತಾ ಅವ್ರು ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಶಾಮೀಲಾಗ್ಬಿಟ್ಟಿದ್ದಾರೆ, ನಮ್ಮ ಪ್ರಕರಣ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, PSI ಕೂಡ ಹಂಗೆ ಉಲ್ಟಾ ಮಾತನಾಡ್ತಾರೆ ಅಂತ. ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ನಾವು ಇದೇ ವಿಚಾರವಾಗಿ ಸುದ್ದಿ ಮಾಡಿದ್ವಿ, ಅಧಿಕಾರಿಗಳನ್ನ ಬಡಿದೆಬ್ಬಿಸೋ ಕೆಲಸ ಮಾಡಿದ್ವಿ, ಆಗ ಪರಿಶೀಲನೆ ಮಾಡೋ ಕೆಲಸ ಆಗಿತ್ತು. ಆದ್ರೆ ಈ ಪರಿಶೀಲನೆಯ ಸಂದರ್ಭದಲ್ಲೇ ಮತ್ತೆ ಗೂಂಡಾಗಿರಿಯ ಆರೋಪ ಬರ್ತಾ ಇದೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲೇ ಹೈ ಡ್ರಾಮಾ ಆಗಿರುವುದು ಕೂಡ ಇದೆ. ಸ್ಥಳ ಪರಿಶೀಲನೆ ಮಾಡದಂತೆ ಚೇಲಾಗಳಿಂದ ಗಲಾಟೆಯಾಗಿದೆ. ಸರ್ಕಾರಿ ಕೆಲಸ ಕಡ್ಡಿಪಡಿಸೋದು ಇವೆಲ್ಲ. ಮದ್ಯ ಸೇವಿಸಿ ದೂರುದಾರನ ಮೇಲೆ ಒಂದಿಷ್ಟು ಗೂಂಡಾಗಿರಿ ಮಾಡಿದ್ದಾರೆ. ಗುತ್ತಿಗೆದಾರ ರಾಜಣ್ಣನೇ ಆತನ ಚೇಲಾಗಳೇ ಕಳಿಸಿದ್ದಾರೆ. ಏನು ಅಧಿಕಾರಿಗಳು ಬೇಕಾಬಿಟ್ಟಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ತಹಶೀಲ್ದಾರ್ ಹೇಳಿದಂತೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ದೂರುದಾರ ಬೂದಿ ನಾಗರಾಜ್ ಅವರು ಮಾಡ್ತಿರುವಂತ ಗಂಭೀರ ಆರೋಪ ಆಯಿತು. ಅವರು ಆರೋಪ ಮಾಡ್ತಿದ್ದಾರೆ, ತಹಶೀಲ್ದಾರ್ ಸಪೋರ್ಟ್ ಕೊಡ್ತಾರೆ, ಪರಿಶೀಲನೆ ಮಾಡೋದಕ್ಕೆ ಬಂದರೆ ಗೂಂಡಾಗಳು ಬರ್ತಾರೆ. ಗುತ್ತಿಗೆದಾರ ರಾಜೇಂದ್ರ ಅಂತ ಯಾರಿದ್ದಾರೆ, ರಾಜಣ್ಣ ಅಂತ ಇದ್ದಾರಲ್ಲ, ಅವರೇ ಹೀಗೆ ಮಾಡಿಸ್ತಿರೋದು, ಅವರು ಪಟಾಲಮ್ಮು, ಅವರು ಚೇಲಾಗಳು. ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ಬೋದು. ಇಲ್ಲಿ ಗ್ರಾವೆಲ್ ದಂಧೆ ಹೇಗಾಗ್ತಿದೆ, ಸರ್ಕಾರಿ ಜಮೀನದು, ಸರ್ಕಾರಿ ಭೂಮಿ ಅದು. ಆದರೆ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಪರಿಶೀಲನೆ ಮಾಡ್ತಿದ್ದಾರಾ? ಯಾರಿಗೆ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲ? ಯಾಕಂತಂದ್ರೆ ಈಗ ದೂರುದಾರ ಬೂದಿ ನಾಗರಾಜ್ ಅವರು ಹೇಳದಂತೆ ಏನು ಆರೋಪ ಮಾಡ್ತಿದ್ದಾರಲ್ಲ, ಸರ್ಕಾರಿ ಜಾವಾಗ ಗ್ರಾವೆಲ್ ಆಗ್ತಿದೆ, ಜೊತೆಯಲ್ಲಿ ದೂರು ಕೊಟ್ಟವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ, ಒಂದಿಷ್ಟು ಜೀವ ಬೆದರಿಕೆ ಇದೆಯಂತೆ. ಯಾಕಂತಂದ್ರೆ ರೋಡಲ್ಲಿ ಹೋಗ್ತಿದ್ರೇ ಗಾಡಿ ಹಿಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರಂತಿದ್ದಾರೆ. ಒಟ್ಟಿನಲ್ಲಿ ಈ ಬಹಳ ಗಂಭೀರವಾಗಿರುವಂಥ ಪ್ರಕರಣ ಆಯಿತು. ಇಪ್ಪತ್ತೈದನೇ ತಾರೀಕು ನಾವು ಬರ್ತೀವಂತ ಹೇಳಿ ಅಲ್ಲಿ ಗ್ರಾವಲೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಿಲ್ಲ. ಒಂದು 400-500 ಲೋಡು ಒಂದು ಹತ್ರ ಸ್ಟಾಕ್ ಮಾಡಿದ್ದ. ಸ್ಟಾಕ್ ಮಾಡಿದಾಗ ಏನಾಯ್ತು, ಇವರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಲ್ಲಯ್ಯ ಅಂತ ಹೇಳಿ ಅವ್ರು ಬಂದು ಅವ್ರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಅವನ್ನ ಎಲ್ಲ ಶೇಪ್ ಮಾಡ್ಬೇಕಂತ ಹೇಳಿ, ನೀವು ಬೇರೆ ಕಡೆ ಶಿಫ್ಟ್ ಮಾಡಿರಿ, ಈ ಜಾಗ ನಮಗೆ ಅವರು GPS ಮಾಡಿರಿ, ಅದು ಇದು ಫೋಟೋ ಹಾಕಿದಾರ, ಹಂಗಾಗಿ ನಾವು ಇದನ್ನು ಬೇರೆ ಕಡೆಗೆ ಏರ್ಸ್ರಂತ ಏರಿಸಿ 25ನೇ ತಾರೀಕು ಅವ್ರು ಬರಲಿಲ್ಲ. 25 ಬರ್ತಾರಂತ ನೋಡಿದ್ವಿ. ಮತ್ತು 1ನೇ ತಾರೀಕು ಬರ್ತೀವಂತ ನನಗೆ ಕರೆ ಮಾಡಿ ಹೇಳಿದರು, ಫೋನ್ ಮಾಡಿ. ಹಂಗೆ ಹೇಳಿದಾಗ 1ನೇ ತಾರೀಕು ಕಾರ್ಕೊಂಡ್ವಿ. 1ನೇ ತಾರೀಕು ಬರಲಿಲ್ಲ. ಆಮೇಲೆ 3ನೇ ತಾರೀಕು ಬಂದು ಜನನೆಲ್ಲ ಕುಡಿಸ್ಕೊಂಡು ಗಲಾಟೆ ಮಾಡಿ ನಮ್ಮ ಮೇಲೆ ಅಳತೆ ಮಾಡೋಕ್ಕೂ, ಇದು ಎಲ್ಲಿ ಜಾಗ ಅಂತ ತೋರ್ಸೋಕ್ಕೂ ನಮ್ಮನ್ನು ಬಿಡ್ದಲ್ಲೇ ರೈತರ ಸಂಘದವರೆಲ್ಲ ಬಂದರು. ನಾನು ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ರೈತ ಸಂಘ ಅದೀನಿ. ಹಂಗಾಗಿ ನಮ್ಮ ಸಂಘದವರೆಲ್ಲ ಬಂದು ಆ ಜಾಗನ ಇದನ್ನು ಕಳಪೆ ಮಾಡಿ ಇದನ್ನೆಲ್ಲ ಮಣ್ಣು ಕಲ್ಲು ಮಾರ್ದಂಗೆ ಇದು ಮಾಡೋನು, ಜಾಗ ಉಳಿಸೋಣ ಅಂತ ನಾವು ಊರಿಗಾಗಿನ ಉಳ್ಸಕ್ಕೆ ನೋಡಿದ್ವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.